ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಪಿ ಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣ ಕೇಂದ್ರ ಸರ್ಕಾರದಿಂದ ಬಿಡುಗಡೆಯಾಗಿದ್ದು ಇವಾಗ ಎಲ್ಲರ ಬ್ಯಾಂಕ್ ಖಾತೆಗಳಿಗೂ ಕೂಡ ಜಮಾ ಮಾಡ್ತಿದ್ದಾರೆ. ಆದರೆ ಕೆಲವೊಂದಿಷ್ಟು ಜನಕ್ಕೆ ಇನ್ನೂ ಜಮಾ ಆಗಿಲ್ಲ ಫ್ರೆಂಡ್ಸ್. ಅಕ್ಕಿ ಹಣ ಹೋದ ತಿಂಗಳದು ಅವರೆಲ್ಲ ತುಂಬ ತಲೆ ಕೆಡಿಸ್ಕೊಂಡು ವರಿ ಮಾಡ್ಕೊಂಡಿದ್ದೀರಾ. ಎಲ್ರಿಗೂ ಸ್ಯಾಂಕ್ಷನ್ ಆಗ್ತಿದೆ, ನಮ್ಗೆ ಯಾಕೆ ಆಗಿಲ್ಲ, ನಮ್ಗೆ ಯಾಕೆ ಅಕ್ಕಿ ಹಣ ಬರ್ತಿಲ್ಲ ಅಂತ ತುಂಬಾ ತಲೆ ಕೆಡಿಸ್ಕೊಂಡಿದ್ದೀರ. ಅಂಥವರೆಲ್ಲ ಏನು ಮಾಡಿದ್ರೆ ಅಕ್ಕಿ ಹಣ ನಿಮಗೆ ಬ್ಯಾಂಕ್ ಖಾತೆಗಳಿಗೆ ಸ್ಯಾಂಕ್ಷನ್ ಆಗುತ್ತೆ, ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀರ. ಅವ್ರಿಗೆಲ್ಲ ಏನು ಮಾಡಿದ್ರೆ ಅಕ್ಕಿ ಹಣ ಬರುತ್ತೆ ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆದ್ದರಿಂದ ವೀಡಿಯೋನ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್. ಸಂಪೂರ್ಣ ಮಾಹಿತಿ ಸಿಗಲ್ಲ, ನಿಮಗೆ ಅರ್ಧಂಬರ್ಧ ಮಾಹಿತಿ ಸಿಗುತ್ತೆ. ಹಾಗೆಯೇ ಅಲ್ಲಿ ಬರ್ತಾರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ನೆಕ್ಸ್ಟ್ ನಾವು ವೀಡಿಯೋ ಹಾಕಿದ್ದೆಲ್ಲ ನೋಟಿಫಿಕೇಷನ್ ಬೇಗ ಬರುತ್ತೆ, ಬೇಗ ವೀಡಿಯೋಸ್ ನೋಡ್ಬೋದು. ಹಾಗೆಯೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣ ಇವಾಗ ರಿಲೀಸ್ ಮಾಡಿದ್ದಾರೆ. ಇನ್ನೂ ಯಾರಿಗೆ ಬಂದಿಲ್ಲ ಅಕ್ಕಿ ಹಣ ಅಂಥವರೆಲ್ಲ ಏನು ಮಾಡಬೇಕು ಅಂದರೆ ಫ್ರೆಂಡ್ಸ್, ನೀವು ತಿಂಗಳು ಕರೆಕ್ಟಾಗಿ ನ್ಯಾಯಬೆಲೆ ಅಂಗಡಿಗೆ ಹೋಗಿ ಅಕ್ಕಿನ ತಗೋತಿದ್ದೀರಾ. ಮತ್ತು ಯಾವ ತಿಂಗಳು ಮಿಸ್ ಆಗಿರಬಾರ್ದು ಅಕ್ಕಿ ತಗೊಳ್ಳೋದು. ಹಾಗೆಯೇ ನೀವೇನಾದರೂ ಅಕ್ಕಿ ತಗೋತಿದ್ರು ಅನ್ನಭಾಗ್ಯ ಯೋಜನೆ ಹಣ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಿಲ್ಲ ಅಂದರೆ ನಿಮ್ಮದು ರೇಷನ್ ಕಾರ್ಡ್ ಸ್ಟೇಟಸ್ ಒಂದು ಸಲ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಅದರಲ್ಲಿ ಏನಾದರೂ ಆ್ಯಕ್ಟಿವ್ ಅಂತ ಇದ್ದರೆ ನಿಮಗೆ ಅಕ್ಕಿ ಹಣ ಬರುತ್ತೆ. ಇನ್ ಕೇಸ್ ಇನ್ಆ್ಯಕ್ಟಿವ್, ಸಸ್ಪೆಂಡೆಡ್ ಅಂತ ಏನಾದರೂ ತೋರಿಸಿದ್ರೆ ನಿಮಗೆ ರೇಷನ್ ಕಾರ್ಡ್ ಸ್ಟೇಟಸಲ್ಲಿ ಯಾವುದೇ ಕಾರಣಕ್ಕೂ ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣ ನಿಮಗೆ ಸ್ಯಾಂಕ್ಷನ್ ಆಗಲ್ಲ. ಯಾಕಂದರೆ ತುಂಬ ಜನದ್ದು ಇದೇ ರೀತಿ ಪ್ರಾಬ್ಲಮ್ಗಳಾಗಿದೆ. ಅವರು ರೇಷನ್ ಕಾರ್ಡ್ ಸ್ಟೇಟಸ್ ಚೆಕ್ ಮಾಡಿದ ನಂತರ ಈ ವಿಷಯ ಗೊತ್ತಾಗಿದೆ ಅವ್ರಿಗೆ. ಆದ್ದರಿಂದ ನೀವೊಂದು ಸಲ ರೇಷನ್ ಕಾರ್ಡ್ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಆಹಾರ ಇಲಾಖೆ ವೆಬ್ಸೈಟ್ಗೆ ಭೇಟಿ ನೀಡಿ, ಅಲ್ಲಿ ರೇಷನ್ ಕಾರ್ಡ್ ಸ್ಟೇಟಸ್ ಇರುತ್ತೆ, ಅದನ್ನೊಂದು ಸಲ ಚೆಕ್ ಮಾಡಿಕೊಡಿ. ಅಲ್ಲಿ ಆ್ಯಕ್ಟಿವ್ ಅಂತ ಇರಬೇಕು. ಮತ್ತು ತಿಂಗಳು ನೀವು ಅಕ್ಕಿನ ನ್ಯಾಯಬೆಲೆ ಅಂಗಡಿಯಲ್ಲಿ ಮಿಸ್ ಮಾಡದಂತೆ ತೊಗೋತಿದ್ರೆ ನಿಮಗೆ ಅಕ್ಕಿ ಹಣ ಬಂದೇ ಬರುತ್ತೆ. ಅದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಫ್ರೆಂಡ್ಸ್. ಹಾಗೆಯೇ ಅಲ್ಲೇನಾದ್ರು ಸಸ್ಪೆಂಡೆಡ್ ಅಥವಾ ಇನ್ಆ್ಯಕ್ಟಿವ್ ಅಂತ ಇದ್ದರೆ ಹೋಗಿ ನ್ಯಾಯಬೆಲೆ ಅಂಗಡಿಯಲ್ಲಿ ಕರೆಕ್ಷನ್ ಮಾಡಿಸ್ಕೊಳ್ಳಿ. ಅಥವಾ ಗ್ರಾಮ ಒನ್, ಕರ್ನಾಟಕ ಒನ್ ಕೇಂದ್ರಗಳಿಗೆ ಭೇಟಿ ನೀಡಿ ಏನು ಪ್ರಾಬ್ಲಮ್ ಆಗಿದೆ ಅಂತ ಅವ್ರನ್ನೇ ಕೇಳಿ, ಅವರೇ ತಿಳಿಸ್ಕೊಡ್ತಾರೆ ಏನಾಗಿದೆ ಅಂತ. ಅದನ್ನು ಸರಿ ಮಾಡ್ಕೊಳ್ಳಿ. ಬೇಗ ಸರಿ ಮಾಡ್ಕೊಂಡಿದ್ದ ನಂತರ ನಿಮಗೆ ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣ ಜಮಾ ಆಗುತ್ತೆ. ನಿಮ್ಮ ರೇಷನ್ ಕಾರ್ಡ್ ಸ್ಟೇಟಸ್ ಆ್ಯಕ್ಟಿವ್ ಅಂತ ತೋರಿಸೋ ತನಕ ನಿಮಗೆ ಯಾವುದೇ ರೀತಿ ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣ ಸ್ಯಾಂಕ್ಷನ್ ಆಗಲ್ಲ ಫ್ರೆಂಡ್ಸ್. ಅದರಿಂದ ಬೇಗ ಚೆಕ್ ಮಾಡಿಕೊಂಡು ಏನು ಪ್ರಾಬ್ಲಮ್ ಆಗಿದೆ ಕರೆಕ್ಷನ್ ಮಾಡಿಸ್ಕೊಳ್ಳಿ. ಹಾಗೆಯೇ ಇದೇ ಥರ ಬಿಗ್ ಅಪ್ಡೇಟ್ಸ್ಗಳಿಗೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ನಾನು ನಿಮ್ಮನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.